ಮತ್ತೊಬ್ಬರ ಬಗ್ಗೆ ಲಘುವಾಗಿ ಮಾತನಾಡ್ತಕ್ಕಂಥದ್ದು ಅವಶ್ಯಕತೆ ಇರೋದಿಲ್ಲ. ನನ್ನ ಅಭಿಪ್ರಾಯದಲ್ಲಿ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ರೆ ಹೋಗ್ಬೋದು. ಯಾರು ಬಂದ್ರು ಕೂಡ ಅಂತಕ್ಕಂಥದ್ದಕ್ಕೆ ಬಹುಶಃ ನಾವು ಏನು ಆ ಮಟ್ಟಕ್ಕೆ ಇವತ್ತು ಜನತಾದಳ ಪಕ್ಷ ಏನು ಇಳಿದಿಲ್ಲ. ಅವ್ರು ಯಾವ ರೀತಿ ಬಿಟ್ಟು ಹೋದ್ರು ಪಕ್ಷನ, ಯಾವ ಸನ್ನಿವೇಶದಲ್ಲಿ ಬಿಟ್ರು, ಯಾವ ಕಾರಣಕ್ಕೋಸ್ಕರ ಬಿಟ್ರು, ಯಾರಿಗೆ ಕರ್ಕೋಬೇಕು ಅಥವಾ ಯಾರನ್ನ ದೂರ ಇಡಬೇಕು ಅಂತಕ್ಕಂಥದ್ದು ಅವತ್ತು ನಿರ್ಧಾರ ಆಗ್ತದೆ. ನಿಖಿಲ್ ಕುಮಾರಸ್ವಾಮಿ ಜಾತ್ಯತೀತ ಜನತಾದಳ ಅನ್ನೋದು ಅದರ ಘೋಷ ವಾಕ್ಯದಲ್ಲೇ ಇದೆ, ನಮ್ಮ ಸಿದ್ಧಾಂತದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳ್ತಾ ಒಂದಷ್ಟು ಮಾತನಾಡಿದ್ರು. ಚಿಕ್ಕಮಗಳೂರಿನಲ್ಲಿ ಮಾತನಾಡಿರೋ ಅವರು ಬಿಜೆಪಿ ಜೆಡಿಎಸ್ ಜೊತೆ ಮೈತ್ರಿ ಆಗಿರೋದಕ್ಕೆ ಕಾರ್ಯಕರ್ತರು ಗೊಂದಲದಲ್ಲಿದ್ದಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಟ್ಟು, ನಾವು ಎನ್ಡಿಎ ಜೊತೆ ಮಿತ್ರ ಪಕ್ಷವಾಗಿ ಕೈ ಜೋಡಿಸಿದ್ದೀವಿ, ಆದರೆ ನಮ್ಮ ಸಿದ್ಧಾಂತವನ್ನ ಯಾರ ಜೊತೆನೂ ಮರ್ಜ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರು ಜೆಡಿಎಸ್ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ರಿಯಾಕ್ಟ್ ಮಾಡಿದ್ರು. ಸಾರ್ವಜನಿಕ ವಲಯದಲ್ಲಿ ಹೋಗುವಾಗ ಪಕ್ಷವನ್ನ ಯಾರು ಯಾವ ಸಂದರ್ಭದಲ್ಲಿ ಯಾವ ರೀತಿ ಬಿಟ್ಟು ಹೋದ್ರು, ಹೋಗುವಾಗ ಸಾರ್ವಜನಿಕ ವಲಯದಲ್ಲಿ ಯಾವ್ಯಾವ ರೀತಿ ಚರ್ಚೆ ಮಾಡಿದ್ದಾರೆ ಎಲ್ಲವನ್ನ ಪರಿಗಣಿಸಿ ವರಿಷ್ಠರು ಯಾರನ್ನ ಕರೆಸ್ಕೊಳ್ಬೇಕು, ಯಾರನ್ನ ದೂರ ಇಡಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇದು ನಿಮ್ಮ ವಿವೇಚನೆಗೆ ಬಿಟ್ಟಂತ ವಿಚಾರಣ. ನನ್ನ ಗಮನದಲ್ಲಿದ್ದಂಗೆ ನಾನು ಈ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಮಾನ್ಯ ಭೋಜಣ್ಣ ಅವರು ಹಿರಿಯರಾಗಿ ಅನುಭವಿಗಳಾಗಿ ಬಹುಶಃ ಭೋಜಣ್ಣನ ಗಮನಕ್ಕೂ ಇದೇನೋ ಬಂದಿಲ್ಲ ಅಂತ ಅನ್ಕೊಂಡಿದ್ದೀನಿ. ನನಗೆ ಗೊತ್ತಿಲ್ಲ, ಇದೆಲ್ಲ ಬಹುಶಃ ಊಹಾಪೋಹದ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಸಾರ್ವಜನಿಕ ವಲಯದಲ್ಲಿ ನಡೀತಾ ಇದೆ. ಏನಾಗಿದೆ, ಇದು ಕೇವಲ ಜನತಾದಳ ಪಕ್ಷಕ್ಕೆ ಸೀಮಿತವಾಗಿರ್ತಕ್ಕಂಥ ವಿಚಾರ ಅಲ್ಲ. ದಿಸ್ ಟಾಪಿಕ್ ಇಸ್ ನಾಟ್ ನ್ಯೂ. ಈಗ ಭಾಳ ಜನ ಏನಾಗ್ತದೆ, ನಾನು ಕೂಡ ಎಷ್ಟೋ ಸಂದರ್ಭದಲ್ಲಿ ಆಲೋಚನೆ ಮಾಡ್ತಾ ಇರ್ತೀನಿ, ಒಂದು ಪಕ್ಷ ಬಿಟ್ಟು ಮತ್ತೊಂದು ಪಕ್ಷಕ್ಕೆ ಹೋಗಬೇಕಾದ್ರೆ ಅವರ ಒಂದು ರಾಜಕೀಯವಾದಂಥ ಅವರ ನಿರ್ಧಾರಗಳು, ಅವ್ರ ತೀರ್ಮಾನಗಳು, ಅವ್ರ ಒಳಿತಿಗೋಸ್ಕರ ತೀರ್ಮಾನ ತಗೊಂಡಾಗ ಮತ್ತು ಆ ಒಂದು ಪಕ್ಷದಲ್ಲಿ ತಿಂದು ಉಂಡು ಬೆಳೆದು ಆ ನಾಯಕರ ಮೂಲಕ ಹೊರಹೊಮ್ಮಿರ್ತಕ್ಕಂಥ ನಾಯಕರಾಗಿ ಮತ್ತೊಬ್ಬರ ಬಗ್ಗೆ ಲಘುವಾಗಿ ಮಾತನಾಡ್ತಕ್ಕಂಥದ್ದು ಅವಶ್ಯಕತೆ ಇರೋದಿಲ್ಲ. ನನ್ನ ಅಭಿಪ್ರಾಯದಲ್ಲಿ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ರೆ ಹೋಗ್ಬೋದು. ಬಟ್ ಇತ್ತೀಚಿನ ರಾಜಕಾರಣದ ಬೆಳವಣಿಗೆಗಳು ಬಹಳ ವರ್ಷಗಳಿಂದ ನಾವು ನೋಡ್ಕೊಂಡ್ಬಂದಿದ್ದೀವಿ. ಮಾತಾಡಿದ್ದಾರೆ. ಬಟ್ ದಟ್ ಡಸಂಟ್ ಮೀನ್ ಅಗೇನ್ ಇದೆಲ್ಲ ಯಾವಾಗ ಚರ್ಚೆಗೆ ಬರುತ್ತೆ ಅಂದರೆ ಆನ್ ಟೇಬಲ್ಲು ನೀವುಗಳೇನು ಹೇಳ್ತಾ ಇದ್ದೀರಣ್ಣ, ನಿಮ್ಮ ಗಮನಕ್ಕೆ ಏನು ಬಂದಿದೆ ಅಥವಾ ನಿಮ್ಮ ಕಿವಿಗೆ ಏನು ಬಿದ್ದಿದೆ ಊಹಾಪೋಹದ ಚರ್ಚೆಗಳು, ಇದೇನಾದರೂ ವಾಸ್ತವಕ್ಕೆ ಹತ್ತಿರ ಆದಂಥ ಸಂದರ್ಭದಲ್ಲಿ ಆಗ ಬಹುಶಃ ಇದಕ್ಕೆಲ್ಲ ನಾವಾಗಲಿ ಭೋಜಣ್ಣ ಅವರಾಗಲಿ ಅಥವಾ ರಾಜ್ಯ ಮಟ್ಟದ ನಾಯಕರಾಗಲಿ ಉತ್ತರ ಕೊಡ್ಬೋದು. ಅಲ್ಲ, ಇಟ್ ಡಿಪೆಂಡ್ಸ್ ಅಗೇನ್ ಯಾರು ಬಂದರು. ಈಗ ತಾವು ಹೇಳಿದ್ರಿ ಯಾರು ಬಂದರೂ ಕೂಡ ಅಂತಕ್ಕಂಥದ್ದಕ್ಕೆ ಬಹುಶಃ ನಾವು ಏನು ಆ ಮಟ್ಟಕ್ಕೆ ಇವತ್ತು ಜನತಾದಳ ಪಕ್ಷ ಏನು ಇಳಿದಿಲ್ಲ. ಕಾರ್ಯಕರ್ತರು ಕಟ್ಟಿರ್ತಕ್ಕಂಥ ಪಕ್ಷ ಈಗಲೂ ನಾನು ಹೇಳ್ತೀನಿ. ಅವ್ರು ಯಾರು ಬಂದರು ಅಂದರೆ ಅವ್ರು ಯಾವ ರೀತಿ ಬಿಟ್ಟು ಹೋದ್ರು ಪಕ್ಷನ, ಯಾವ ಸನ್ನಿವೇಶದಲ್ಲಿ ಬಿಟ್ಟರು, ಯಾವ ಕಾರಣಕ್ಕೋಸ್ಕರ ಬಿಟ್ಟರು, ಅವ್ರು ಬಿಟ್ಟು ಹೋಗಬೇಕಾದ್ರೆ ಯಾವ್ಯಾವ ರೀತಿ ಸಾರ್ವಜನಿಕ ವಲಯದಲ್ಲಿ ನಿಂತ್ಕೊಂಡು ನಾನಾ ರೀತಿ ಚರ್ಚೆ ಮಾಡಿದ್ದಾರೆ, ಎಲ್ಲವೂ ಕೂಡ ಪರಿಗಣಿಸಿ ಅಲ್ಲಿಂದ ಪಕ್ಷದ ವರಿಷ್ಠರು ಯಾರಿಗೆ ಕರ್ಕೋಬೇಕು ಅಥವಾ ಯಾರನ್ನ ದೂರ ಇಡಬೇಕು ಅಂತಕ್ಕಂಥದ್ದು ಅವತ್ತು ನಿರ್ಧಾರ ಆಗ್ತದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.